ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ಪ್ಯಾಲೇಸ್ ಗ್ರೌಂಡ್ಸ್ ಅಂತ ಉದ್ದಕ್ಕೆ ಎಲ್ಲ ಮದುವೆ ಚೌಲ್ಟ್ರಿ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದಾರಲ್ಲ, ಆ ಜಾಗವನ್ನು ಸರ್ಕಾರದ ವಶಕ್ಕೆ ತಗೊಳ್ಳೋಕೆ ದೊಡ್ಡ ಹೆಜ್ಜೆಗಳ ನೀಡೋಕೆ ಮುಂದಾಗಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದು, ಶೀಘ್ರದಲ್ಲಿ ಇದರ ಕೆಲಸ ಆಗಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ನ ಟೈಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರು ಕ್ಷೇತ್ರದಿಂದ ರಾಜ ಯದುವೀರ್ ಸ್ಪರ್ಧೆ ಮಾಡ್ತಿರೋ ಸಂದರ್ಭದಲ್ಲಿ ಸಿದ್ದು ಸರ್ಕಾರದ ಈ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ರಾಜಕೀಯವಾಗಿ ತುಂಬಾ ಮಹತ್ವ ಪಡ್ಕೋತಾ ಇದೆ. ಹಾಗಿದ್ರೆ ಏನಿದು ರಾಜ ಮತ್ತು ಪ್ರಜೆಗಳ ಆಸ್ತಿ ವಿವಾದ? ಈಗ ಸಿದ್ದು ಸರ್ಕಾರ ಏನ್ ಮಾಡೋಕೆ ಹೊರಟಿದೆ? ಅರಮನೆ ಜಾಗ ಸರ್ಕಾರದ ವಶಕ್ಕೆ ತಗೊಳಕ್ ಆಗತ್ತಾ? ಅಸಲಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ರಾಜ ಮನೆತನದವರು ಇನ್ನೂ ಕೂಡ ತಮ್ಮ ಬಳಿ ಸಾವಿರಾರು ಎಕರೆ ಭೂಮಿ ಇಟ್ಕೊಂಡಿರೋದು, ಅದಕ್ಕೋಸ್ಕರ ಕೋರ್ಟಲ್ಲಿ ಫೈಟ್ ಮಾಡಿ ನಮ್ಗೆ ಇಷ್ಟು ಭೂಮಿ ಬೇಕು, ನಮ್ದು ಅಂತ ಹೇಳ್ತಿರೋದು, ಇದು ಯಾವ ರೀತಿಯ ಲೆಕ್ಕಾಚಾರ? ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ. ಪ್ಯಾಲೇಸ್ ಗ್ರೌಂಡ್ ವಶಕ್ಕೆ ಸಿದ್ದು ಸೂಚನೆ. ಸ್ನೇಹಿತರೆ, 2024 ಮಾರ್ಚ್ 14ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆಗಿತ್ತು. ಈ ವೇಳೆ ಅರಮನೆ ಮೈದಾನದ ಜಾಗವನ್ನ ವಶಕ್ಕೆ ಪಡೆಯುವ ಬಗ್ಗೆ ಸಿದ್ದು ಮಾತನಾಡಿದ್ದಾರೆ. ಅರಮನೆ ಮೈದಾನವನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನ ಬೇಗ ಇತ್ಯರ್ಥಗೊಳಿಸಿ ಅದರ ವಿರುದ್ಧ ಹೋರಾಟ ಮಾಡಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಚೆನ್ನಾಗಿದ್ರು ಕೇಸ್ ನಡೆಸಬೇಕು ಅಂತ. ಇಷ್ಟು ದಿವಸ ಮಲ್ಕೊಂಡಿದ್ರೆ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದ್ರೆ ಬಹಳ ಟೈಮಿಂದ ನಡೀತಾ ಇದೆ, ದೊಡ್ಡ ಹಿಸ್ಟ್ರಿ ಇದೆ ಇದಕ್ಕೆ. ಈಗ ಅಲ್ಲಿ ಟಿಕೆಟ್ ಕೊಟ್ಟ ತಕ್ಷಣ ಇಲ್ಲಿ ಟೈಟ್ ಮಾಡಕ್ ಹೋಗ್ತಾ ಇದ್ದಾರೆ ಕೇಸ್ನ. ಸ್ನೇಹಿತರೆ, ಇಲ್ಲಿ 2 ರೀತಿ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಒಂದು, ಈಗಿನ ಕಾಲದಲ್ಲಿ ಯಾವ ರಾಜ? ಇದು ಪ್ರಜಾಪ್ರಭುತ್ವ, ರಾಜಪ್ರಭುತ್ವ ಅಲ್ಲ. ಆದರೂ ಕೂಡ ರಾಜಪ್ರಭುತ್ವದ ಪಳೆಯುಳಿಕೆಗಳನ್ನು ನೀವು ತಲೆ ಮೇಲೆ ಹೊತ್ಕೊಂಡು ಈಗಲೂ ಕೂಡ ಯಾಕೆ ತಿರುಗಾಡ್ತೀರಾ? ಪ್ರತಿಯೊಬ್ಬರು ಕೂಡ ಅವರವರ ಅರ್ಹತೆ ಮೇಲೆ ಗಿಟ್ಟಿಸ್ಕೋಬೇಕು, ಬದುಕನ್ನು ಕಂಡ್ಕೋಬೇಕು ಈಗಿನ ಕಾಲದಲ್ಲಿ. ಅದು ಬಿಟ್ಟು ನಿಜ, ನಾವು ಕೂಡ ವರದಿ ಮಾಡಿದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಋಷಿ ಅಂತ ಯಾಕೆ ಕರೀತಾರೆ? ಅವ್ರನ್ನ ಯಾಕೆ ಅವರ ಫೋಟೋಗೆ ಇವತ್ತು ಕೂಡ ಕಣ್ಣು ಹೊತ್ಕೊಳ್ತಾರೆ? ಅವ್ರ ಕಾಲನ ಮುಟ್ಟಿ ಯಾಕೆ ನಮಸ್ಕರಿಸ್ತಾರೆ ಫೋಟೋದಲ್ಲೂ ಕೂಡ ಅನ್ನೋದ್ರ ಬಗ್ಗೆ ನಾವು ಕೂಡ ವರದಿಯನ್ನು ಮಾಡಿದ್ದೀವಿ. ಆದರೆ ಅವರು ಮಾಡಿರೋ ಕೆಲಸ, ಅವರು ಮಾಡಿರೋ ಸಾಧನೆ, ಅವರು ಅಂದಿನ ಸರ್ಕಾರ ಆಗಿದ್ರು ಪ್ರಜೆಗಳಿಗೆ ಏನೋ ಕೆಲಸ ಮಾಡಿದ್ದಾರೆ, ಅದನ್ನು ಇಟ್ಕೊಂಡು ಈಗಿನ ಜನ್ರೇಷನ್ನವರು ಅದರ ಲಾಭವನ್ನು ಪಡಿಬೇಕಾ? ಮೊನ್ನೆ ತನಕ ರಾಜಕಾರಣ ಬೇಡ ಅಂತ ಹೇಳ್ತಿದ್ದವರಿಗೆ ಸಡನ್ನಾಗಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು MP ಮಾಡಿ ಪಾರ್ಲಿಮೆಂಟಿಗೆ ಕಳಿಸೋಣ, ಇದು ಬೇಕಾ? ಹಳಬರು ಅಂದು ಮಾಡಿರೋ ಕೆಲಸದ ಲಾಭವನ್ನು ಇವರು ಪಡಿಬೇಕಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಬೇಕಾಗತ್ತೆ. ಸೇಮ್ ಟೈಮ್ ರಾಜ್ಯ ಸರ್ಕಾರ ಏನು ಈ ಸಾವಿರಾರು ಎಕರೆ ಭೂಮಿಯನ್ನು ಈ ರಾಯಲ್ ಫ್ಯಾಮಿಲಿ ಹೆಸರಲ್ಲಿ ಈ ವ್ಯಕ್ತಿಗಳು ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಅದರ ಮೇಲೆ ಹಕ್ಕನ್ನು ಸಾಧಿಸ್ತಿದ್ದಾರೆ, ಅದನ್ನು ತಡೆಯೋಕೆ ಇಷ್ಟು ದಿವಸ ಮಲ್ಕೊಂಡಿದ್ರ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಬೇಕು. ಆ್ಯಕ್ಚುಲಿ ಬಹಳ ಮುಂಚಿನಿಂದಲೂ ಇದ್ರ ಫೈಟ್ ನಡೀತಾ ಇದೆ, ಕೋರ್ಟಲ್ಲಿ ನಡೀತಾ ಇದೆ. ಹೈಕೋರ್ಟ್ ರಾಜ್ಯ ಸರ್ಕಾರ ನಿರ್ಧಾರವನ್ನು ಎತ್ತಿ ಹಿಡಿದಿತ್ತು, ಹೌದು ಸರ್ಕಾರಕ್ಕೆ ಹೋಗಬೇಕು ಅಂತ. ಸುಪ್ರೀಂ ಕೋರ್ಟಲ್ಲಿ ಸ್ಟಕ್ ಆಗಿತ್ತು, ಅವರು ಸ್ಟೇಟಸ್ ಕೋ ಮೇಂಟೈನ್ ಮಾಡೋಕ್ಕೆ ಹೇಳಿದರು, ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಹೇಳಿದರು. ಅದಾಗಿ ಕೂಡ ಸುಮಾರು ಟೈಮ್ ಆಯಿತು. ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ನಿಜಕ್ಕೂ ಏನಿದು ಕತೆ? ರಾಜರ ಕಾಲ ಕೆಳಗಿನಿಂದ ಯಾಕೆ ಮ್ಯಾಟ್ ಇಳಿಯೋಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ? ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ವರದಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಮೊದಲಿಗೆ ನಾವು ಈ ಕೇಸ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ನೋಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ರಾಜರು ಅಂದರೆ ಇವರು ದೇವಲೋಕದಿಂದ ಇಳಿದವರು ಅಲ್ಲ. ಇದು ಅಂದಿನ ಸರ್ಕಾರದ ವ್ಯವಸ್ಥೆ. ನಮಗಿನ್ನು ಡೆಮೋಕ್ರಸಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಟಾಬ್ಲಿಷ್ ಆಗದೇ ಇರುವಂಥ ಟೈಮ್ನಲ್ಲಿ, ಡೆಮೋಕ್ರಸಿಯ ಕಲ್ಪನೆ ನಮ್ಮಲ್ಲಿ ಇನ್ನು ಸ್ಟ್ರಾಂಗ್ ಆಗಿ ಈಗಿನ ಲೆವೆಲ್ಗೆ ಇಲ್ಲದ ಟೈಮ್ನಲ್ಲಿ, ಆಗ ಜನ ಆಳೋಕೆ ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ರು. ರಾಜ ಪರಿವಾರ, ಆತನ ಅಂಡರಲ್ಲಿ ಒಂದು ಸೇನೆ, ಅಧಿಕಾರಿಗಳು, ಮಂತ್ರಿಗಳೆಲ್ಲ ಇರ್ತಾ ಇದ್ರು. ಅಂದಿನ ಸರ್ಕಾರ ಅದು. ಸೊ ಅಂದಿನ ರಾಜರು ಕೂಡ ಬಾಳ್ತಾ ಇದ್ದಿದ್ದು ಜನ ಕೊಟ್ಟ ತೆರಿಗೆ ದುಡ್ಡಲ್ಲಿ. ಸಾವಿರಾರು ಎಕರೆ ಭೂಮಿ ಎಲ್ಲ ಇದೆ ಅಂದರೆ ಅವರು ದುಡಿದು ಸಂಪಾದಿಸಿರೋ ಆಸ್ತಿ ಅಲ್ಲ, ಸಾಮ್ರಾಜ್ಯದ ಆಸ್ತಿ, ಜನರ ಆಸ್ತಿ. ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಜನರ ತೆರಿಗೆ ದುಡ್ಡಲ್ಲಿ ಮಾಡಿದ್ದು. ನಿಜ, ವಿಲಾಸಿ ರಾಜರಿರ್ತಾರೆ, ದುಶ್ಚಟಗಳ ದಾಸ ರಾಜರಿರ್ತಾರೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಮೈಸೂರಿನ ಈ ಹಿಂದಿನ ಒಡೆಯರಿದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ರೀತಿಯ ರಾಜರು ತುಂಬ ಜನಾನುರಾಗಿಯಾಗಿದ್ದರು. ರಾಜ ಋಷಿ ಅಂತ ಅವ್ರನ್ನ ಕರೀತಾ ಇದ್ರು. ಯಾಕಂದರೆ ತುಂಬ ಚೆನ್ನಾಗಿ ಸರ್ಕಾರ ನಡೆಸಿದ್ರು. ಅವರು ರಾಜಪ್ರಭುತ್ವನ ತುಂಬ ಚೆನ್ನಾಗಿ ನಡೆಸಿದ್ರು. ಜನರ ತೆರಿಗೆ ದುಡ್ಡನ್ನು ಜನರ ಉದ್ಧಾರಕ್ಕೆ ಬಳಸಿದ್ರು. ಯಾವುದನ್ನ? ಜನರ ತೆರಿಗೆ ದುಡ್ಡನ್ನು ಜನರ ಉದ್ಧಾರಕ್ಕೆ ಅವರು ಬಳಸಿದ್ರು. ಕೆಲವು ಕಡೆ ಎಲ್ಲ ಅವರ ಅರಮನೆಯ ಆಭರಣಗಳನ್ನೆಲ್ಲ ಅವರು ಅಡ ಇಟ್ಬಿಟ್ಟಿದ್ರು ಡ್ಯಾಮಿಗೆ ಅಂತೆಲ್ಲ ಬರುತ್ತೆ. ನಿಜ, ಅದು ರಾಜನ ಒಳ್ಳೆತನನ ತೋರಿಸುತ್ತೆ. ಆದರೆ ಅದೂ ಕೂಡ ಅರಮನೆಯಲ್ಲಿದ್ದ ಚಿನ್ನಾಭರಣ ಮತ್ತು ಸಂಪತ್ತು ಕೂಡ ದುಡಿದು ಗಳಿಸಿದ್ದಲ್ಲ, ಅದು ಜನ ಕೊಟ್ಟ ತೆರಿಗೆಯ ದುಡ್ಡಿದ್ದೆ. ಅದೆಲ್ಲವೂ ಕೂಡ ಜನ ಕೊಟ್ಟ ತೆರಿಗೆ ದುಡ್ಡಿಂದನೇ ಅರಮನೆ ಕಟ್ಸೋಕ್ಕಾಗೋದು, ಮೈ ಮೇಲೆ ಆಭರಣ ಹಾಕೊಳ್ಳೋಕ್ಕಾಗೋದು. ಮತ್ತು ಅವರೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋದಿಲ್ಲ, ಅಥವಾ ಅವರು ಯಾವುದೊಂದು ಕುಲ್ ಮೇಲೆ ಹೋಗಿ ಕತ್ತಿ ಮಾಡೋದಿಲ್ಲ, ಅಥವಾ ಅವ್ರು ಯಾವುದೋ ಜಮೀನಲ್ಲಿ ಹೊಲ ಉಳುಮೆ ಮಾಡೋದಿಲ್ಲ.
ರಾಜರ ಕೆಲಸ ಮಾಡ್ತಿದ್ರು ಅವರು. ಅಂದಿನ ಸರ್ಕಾರ ಅದು. ಈ ಬೇಸಿಕ್ ಥಿಂಗನ್ನು ಅರ್ಥ ಮಾಡಿಕೊಂಡು ನಾವು ಈ ವರದಿಯಲ್ಲಿ ಮುಂದುವರೆದ್ರೆ ನಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನ ರಾಜರಿಗೂ ಕರ್ನಾಟಕ ಸರ್ಕಾರಕ್ಕೂ ಸಾಕಷ್ಟು ಆಸ್ತಿ ವಿವಾದ ಇದೆ. ಈ ರಾಜವಂಶಸ್ಥರು ಅಂತ ಹೇಳ್ಕೊಳ್ಳುವಂಥ ಈಗಿನ ಜನರೇನಿದ್ದಾರೆ, ಇವರು ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿಗೆ ಸಂಬಂಧಪಟ್ಟಂತೆ ನಮಗೆ ಸೇರಬೇಕು ಅಂತ ಹೇಳಿ ಸರ್ಕಾರದೊಂದಿಗೆ ಜಗಳ ಆಡ್ತಿದ್ದಾರೆ ಕೋರ್ಟಲ್ಲಿ. ದೇಶದ ಏಕೀಕರಣ ಸಂದರ್ಭದಲ್ಲಿ ಎಲ್ಲ ರಾಜಮನೆತನಗಳ ರೀತಿಯಲ್ಲೇ ಮೈಸೂರು ರಾಜರು ತಮ್ಮ ಆಸ್ತಿ ಮತ್ತು ಭೂಭಾಗದ ಹಕ್ಕನ್ನು ಭಾರತ ಸರ್ಕಾರಕ್ಕೆ ಒಪ್ಪಿಸಿದ್ರು. ಆದರೆ ಕೆಲವೊಂದಷ್ಟು ಪ್ರದೇಶಗಳ ಹಕ್ಕನ್ನು ತಮ್ಮಲ್ಲೇ ಉಳಿಸ್ಕೊಂಡ್ರು. ಆ ಪೈಕಿ ಮೈಸೂರಿನ ಕುರುಬರಹಳ್ಳಿಯಲ್ಲಿ 1561.31 ಎಕರೆ ಜಮೀನು, ಬೆಂಗಳೂರು ಅರಮನೆ ಮೈದಾನ, ಮೈಸೂರು ಅರಮನೆ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳ್ತವೆ. ಅದರಲ್ಲೂ ಈ ಬೆಂಗಳೂರು ಅರಮನೆ ಮೈದಾನ ವಿವಾದ 2-3 ದಶಕಗಳಿಂದಲೂ ಸರ್ಕಾರ ಮತ್ತು ರಾಜಮನೆತನದ ನಡುವೆ ದೊಡ್ಡ ಸಂಘರ್ಷವನ್ನೇ ಹುಟ್ಟಾಗ್ತಾ ಇದೆ. ಚಿನ್ನದ ಬೆಲೆಯ ಜಾಗ ಅದು, ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಆ ವಿವಾದದ ಮುಂದುವರೆದ ಭಾಗ ಈಗ ಮತ್ತೊಮ್ಮೆ ತಲೆ ಎತ್ತಿ ನಿಂತ್ಕೊಂಡಿದೆ. ಏನಿದು ಪ್ಯಾಲೇಸ್ ಗ್ರೌಂಡ್ ವಿವಾದ? ಸ್ನೇಹಿತರೆ, ಬೆಂಗಳೂರಿನ ಅರಮನೆ ಮೈದಾನದ ಸುಮಾರು 472 ಎಕರೆ ಜಾಗ, ಎಷ್ಟು 472 ಎಕರೆ ಜಾಗ ಹಾಗೂ 16 ಗುಂಟೆ ಜಾಗದ ವಿವಾದ ಇದು. ಇಷ್ಟು ಜಾಗವನ್ನ ತನ್ನ ಸುಪರ್ದಿಗೆ ತಗೋಬೇಕು ಅಂತ ರಾಜ್ಯ ಸರ್ಕಾರ 1996ರಲ್ಲಿ ಕಾನೂನನ್ನ ಜಾರಿ ಮಾಡಿತು. ವಿ ಸಪೋರ್ಟ್ ಇಟ್, ಮಾಡಬೇಕು. 472 ಎಕರೆ ಜಾಗ ಇವರು ಈಗ ರಾಯಲ್ ಫ್ಯಾಮಿಲಿಯವರು ಅಂತ ಹೇಳ್ಕೊಳ್ತಾರಲ್ಲ, ಇವರು ದುಡ್ದು ಗಳಿಸಿರೋದಲ್ಲ ಇದು. ಯಾರು ಅಷ್ಟೇ, ಅವ್ರ ಪೂರ್ವಜರು ಕೂಡ ದುಡ್ದು ಶ್ರಮ ಹಾಕಿ ಸಂಬಳ ತಗೊಂಡು ಅಕೌಂಟಲ್ಲಿ ದುಡ್ಡು ಇಟ್ಕೊಂಡು ಆಮೇಲೆ ಲೋನ್ ಕಟ್ಟಿ ತಗೊಂಡಿರೋ ಜಾಗ ಇದಲ್ಲ, ರಾಜ್ಯದ ಜಾಗ ಇದು. ರಾಜರಾಗಿ ಸುಪ್ರೀಂ ಪವರ್ ಅವ್ರ ಕೈಲಿತ್ತು, ಅವರು ಅದನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು ಅಷ್ಟೇ. 1996 ಅಂದರೆ ಆಗ ರಾಜ್ಯದಲ್ಲಿ ದೇವೇಗೌಡರು ಸಿಎಂ ಆಗಿದ್ರು. ಇಂದು ಸಿಎಂ ಆಗಿರೋ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಆಗಿದ್ರು. ಸೊ ಆ ಟೈಮಲ್ಲಿ 2 ಸದನಗಳಲ್ಲಿ ಒಂದು ಮಸೂದೆ ತಂದು ಕಾನೂನು ಬಂತು. ಅದನ್ನ ಬೆಂಗಳೂರು ಅರಮನೆ ಆರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 1996 ಅಂತ ಕರೆಯಲಾಗಿದೆ. ಇದರ ಪ್ರಕಾರ ಬೆಂಗಳೂರು ಅರಮನೆ ಮತ್ತು ಅದರ ಸುತ್ತಮುತ್ತಲಿನ ಭೂಮಿ ಈ ಅಧಿನಿಯಮದ ಒಳಗೆ ಬರುತ್ತೆ. ಈ ಜಾಗವನ್ನ ರಾಜ್ಯ ಸರ್ಕಾರ ಪಾರ್ಕ್, ಓಪನ್ ಪ್ಲೇಸ್ ಅಂದ್ರೆ ಬಯಲು ಜಾಗ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಸರ್ಕಾರದ ಈ ಕ್ರಮದ ವಿರುದ್ಧ ರಾಜಮನೆತನ ಹೈಕೋರ್ಟ್ಗೆ ಹೋಗಿತ್ತು. ಬಟ್ ಹೈಕೋರ್ಟ್ ರಾಜ್ಯ ಸರ್ಕಾರದ ಪರವಾಗಿ ತೀರ್ಪು ಕೊಡ್ತು. ಇದರ ವಿರುದ್ಧ ಮೈಸೂರು ರಾಜಮನೆತನ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅಲ್ಲಿ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಹೇಳ್ತು. ಅದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ, ಕೇಸ್ ಹಾಗೇ ಇದೆ. ಆದರೆ ಕೇಸ್ ಕೋರ್ಟ್ನಲ್ಲಿರೋ ಹೊತ್ತಲ್ಲೇ ಇನ್ನೊಂದು ವಿವಾದ ಆಯಿತು. ಇದನ್ನ ಸಿಂಪಲ್ ಆಗಿ 15 ಎಕರೆ ವಿವಾದ ಅಂತ ಕರಿಬಹುದು. ಏನಿದು 15 ಎಕರೆ ವಿವಾದ? 2006-7ರಲ್ಲಿ ಅಂದಿನ ರಾಜ್ಯ ಸರ್ಕಾರ 1996ರ ಕಾಯ್ದೆಗೆ ಒಳಪಟ್ಟ ಅರಮನೆ ಮೈದಾನದ ಮೇಲೆ ರಸ್ತೆ ಅಗಲೀಕರಣ ಸಂಬಂಧ ಒಂದು ಯೋಜನೆ ಹಾಕ್ತು. ಈ ಯೋಜನೆಗೆ 15.5 ಎಕರೆ ಭೂಮಿ ಬೇಕಾಗತ್ತೆ ಅಂತ ಅದಕ್ಕೊಂದು ಕಾಂಪೌಂಡ್ ಕೂಡ ಹಾಕ್ತು. ಬಟ್ ರಸ್ತೆ ಅಗಲೀಕರಣ ಮಾಡಲಿಲ್ಲ. ಯಾಕಂದ್ರೆ ಆಮೇಲೆ ಬಂದ ಯಾವ ಸರ್ಕಾರಗಳು ಕೂಡ ಸದ್ಯಕ್ಕೆ ರಸ್ತೆ ಅಗಲೀಕರಣ ಮಾಡಕ್ ಪ್ಲಾನ್ ಇಲ್ಲ ಅಂತ ಸುಮ್ಮನಾದ್ರು. ಈ ಕಡೆ ರಾಜಮನೆತನ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅರ್ಜಿ ಹಾಕ್ತು. ವಿವಾದಿತ ಜಾಗದ ಸುತ್ತ ಕಾಂಪೌಂಡ್ ಹಾಕೊಂಡಿದ್ದಾರೆ, ಸೊ ಇವರು ಜಾಗವನ್ನ ತಮ್ಮ ವಶಕ್ಕೆ ತಗೊಂಡಾಗಿದೆ ಅಂತ ರಾಜಮನೆತನ ದೂರ್ತು. ಆ ಕಡೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ನ್ಯಾಯಾಂಗ ನಿಂದನೆ ಅಂತ ಪರಿವರ್ತನೆ ಮಾಡ್ತು. ಯಾಕಂದ್ರೆ ಯಥಾಸ್ಥಿತಿ ಉಳಿಸ್ಕೊಳ್ಳಿಲ್ವಲ್ಲ, ಹಾಗಾಗಿ. ಜೊತೆಗೆ ಲ್ಯಾಂಡ್ ಅಕ್ವೈರ್ ಮಾಡಿರೋದ್ರಿಂದ ಅವರಿಗೆ ಪರಿಹಾರ ಕೊಡಲೇಬೇಕು ಅಂತಲೂ ಹೇಳ್ತು. ಆ ಕೇಸ್ ಇನ್ನೂ ಕೂಡ ನಡೀತಾ ಇದೆ. ಈ ಹೊತ್ತಲ್ಲಿ ಈ ಕೇಸನ್ನು ತೀರ್ಮಾನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದು ಸರ್ಕಾರ ಹೇಳೋದೇನೋ, ಕೃಷ್ಣ ಬೈರೇಗೌಡರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಸ್ತೆ ಅಗಲೀಕರಣ ಮಾಡೋಕೆ ಈ ಜಾಗ ಬೇಕು ಅಂತ ನಮ್ಮ ಸಂಪುಟ ತೀರ್ಮಾನ ಮಾಡಿದೆ. ಈಗ ಬೇಡ ಅಂದ್ರೂ ಮುಂದಕ್ಕೆ ಈ ಜಾಗ ಸರ್ಕಾರಕ್ಕೆ ಅಗತ್ಯ ಇದೆ, ನಾವು ಲೀಗಲ್ ಫೈಟ್ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ನಿಮಗೆ ರಸ್ತೆ ಅಗಲೀಕರಣಕ್ಕೆ ಜಾಗ ಬೇಕಾದರೆ TDR ಕೊಡಿ ಅಂತ ಹೇಳಿತ್ತು. ಆದರೆ TDRನ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದರೆ ಇದು ಯಾರದ್ದೋ ಖಾಸಗಿ ಸ್ವತ್ತಲ್ಲ, ಸಾರ್ವಜನಿಕರ ಜಾಗ. ಇಲ್ಲಿ ಲೀಗಲ್ ಕಾಂಪ್ಲಿಕೇಶನ್ಸ್ ಇವೆ ಅಂತ ಕಂದಾಯ ಸಚಿವರು ಹೇಳಿದ್ದಾರೆ. ಯಾರೊಬ್ಬರ ಹೆಸರಲ್ಲೂ ಖಾತೆ ಇಲ್ಲ ಈ ಜಾಗದಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ಇದೇ ವೇಳೆ ಸಚಿವ ಸಂಪುಟ ಸಭೆಯಲ್ಲಿ ಇಡೀ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆದ್ದು ಮಾತನಾಡಿದ್ದಾರೆ ಅಂತಲೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಈ 15 ಎಕರೆ ವಿವಾದ ಬಗೆಹರಿಬೇಕು ಅಂದರೆ 473 ಎಕರೆ ಪ್ರದೇಶದ ವಿವಾದವನ್ನು ಕೂಡ ಆದಷ್ಟು ಬೇಗ ಬಗೆಹರಿಸಬೇಕು. ಆ ಮೂಲಕ ಆ ಜಾಗವನ್ನು ಸರ್ಕಾರದ ವಶಕ್ಕೆ ತಗೋಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆ ಇಲ್ಲಿ ಒಂದು ಅನುಮಾನ ಬರ್ಬೋದು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾಗಿದೆ, ಆದರೂ ರಾಜರು ಇಷ್ಟೊಂದು ದೊಡ್ಡ ಪ್ರಮಾಣದ, ಇದು ಬರೀ 1000 ಕೋಟಿ ಅಲ್ಲ, ಟೋಟಲ್ ಆಗಿ ಸೇರಿಸಿದ್ರೆ ಬಹುಶಃ ಇನ್ನೂ ಹಲವು ಸಾವಿರ ಕೋಟಿಗಳಿಗೆ ಹೋಗಬಹುದಂತ ಕಾಣುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಆಸ್ತಿಯನ್ನು ತಾವು ಇಟ್ಕೊಂಡ್ಬಿಡ್ಬೋದಾ? ಇವರು ದುಡ್ದಿದ್ದ, ಇದು ಯಾವ ಕೆಲಸ ಮಾಡಿ ದುಡ್ದಿದ್ದು? ರಾಜರು ಅಂದ್ರೆ ಏನು? ಕ್ಲಿಯರಾಗಿ ಮತ್ತೆ ಹೇಳ್ತೀವಿ, ಅಂದಿನ ಸರ್ಕಾರದ ಒಂದು ವ್ಯವಸ್ಥೆ. ಇವಾಗ ದೇಶವನ್ನು ಆಳ್ತಿರೋ ಪ್ರಧಾನಮಂತ್ರಿ ಅಥವಾ ರಾಜ್ಯವನ್ನು ಆಳ್ತಿರೋ ಮುಖ್ಯಮಂತ್ರಿ ಈ ರೀತಿ 500 ಎಕರೆ 600 ಎಕರೆ 1000 ಎಕರೆ ಲೀಗಲ್ ಆಗಿ ಹಿಡ್ಕೊಳಕ್ಕಾಗತ್ತಾ? ಕ್ರಮ ಮಾಡೋದು ಬೇರೆ ಪ್ರಶ್ನೆ, ಕಾನೂನನ್ನು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಲೀಗಲ್ ಆಗಿ ಈ ರೀತಿ ನಾನು 5 ವರ್ಷ CM ಆಗಿದ್ದೆ, 10 ವರ್ಷ PM ಆಗಿದೆ ಅಂತ ಹೇಳಿ
ಓಕೆ ಇದೊಂದು ಜಿಲ್ಲೆ ನಂದು ಅಂತ ಇಟ್ಕೊಳಕ್ಕಾಗತ್ತಾ? ಅದೇ ರೀತಿ ಅಲ್ವಾ ಈ ರಾಜ್ಯ ಸರ್ಕಾರ ಅಂದರೆ ಏನು, ರಾಜರು ಅಷ್ಟೇ, PM ಬದಲಿಗೆ ಒಂದು ರಾಜರಿದ್ದರು ಈ ಭಾಗಕ್ಕೆ ಅಲ್ವಾ. ಸೊ ರಾಜ್ಯದ ಜಾಗ ಅಲ್ವಾ ಅದು, ರಾಜರ ಕೈಲಿ ಪರಮಾಧಿಕಾರ ಇತ್ತು, ಯಾರು ಪ್ರಶ್ನೆ ಮಾಡೋರು ಇರಲಿಲ್ಲ. ಸೊ ಅವರು ಅದನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಸ್ವಾತಂತ್ರ್ಯ ಬಂದಮೇಲೆ ಅದು ಪ್ರಜಾಪ್ರಭುತ್ವ ಬಂದಮೇಲೆ ಪ್ರಜೆಗಳದಲ್ವ ಜಾಗ ಅದು, ಅಂದರೆ ಪ್ರಜಾಪ್ರಭುತ್ವ ಸರ್ಕಾರಗಳಿಗೆ ಅದರ ಕಂಟ್ರೋಲ್ ಬರಬೇಕಲ್ವಾ ಅನ್ನೋದಿಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ಭಾರತದ ಒಕ್ಕೂಟಕ್ಕೆ ಅಂದಿನ ರಾಜಮನೆತನಗಳು ಸೈನ್ ಹಾಕಿದಾಗ ಒಂದಿಷ್ಟು ಸೌಲಭ್ಯಗಳನ್ನು ಕೊಡಲಾಗಿತ್ತು. ರಾಜರು ತಮ್ಮ ಬಳಿ ಇದ್ದ ಒಂದಷ್ಟು ಆಸ್ತಿಗಳನ್ನು ವಾಪಸ್ ಕೊಟ್ಟರು ನಿಜ. ಕೇಂದ್ರ ಸರ್ಕಾರ ಪ್ರಿವಿ ಪರ್ಸಸ್ ಹೆಸರಲ್ಲಿ ರಾಜಮನೆತನಗಳಿಗೆ ಒಂದಷ್ಟು ಪರಿಹಾರ ರೂಪದ ಹಣವನ್ನು ಕೊಡ್ತಿತ್ತು. ಜೊತೆಗೆ ರಾಜಮನೆತನಗಳಿಗೆ ಒಂದಷ್ಟು ಆಸ್ತಿಗಳನ್ನು, ಪ್ರೈವೇಟ್ ಪ್ರಾಪರ್ಟಿಗಳನ್ನು ಅವರಿಗೆ ಇಟ್ಕೊಳ್ಳೋಕ್ಕೂ ಬಿಟ್ಟಿತ್ತು. ಆದರೆ 1971ರಲ್ಲಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ಸಂವಿಧಾನಕ್ಕೆ 26ನೇ ತಿದ್ದುಪಡಿ ತಂದು ವಿಶೇಷ ಭತ್ಯೆ ಕೊಡೋದನ್ನು ಬಂದ್ ಮಾಡಲಾಯಿತು. ಬಟ್ ರಾಜರು ತಮ್ಮ ರಾಜ್ಯಭಾರದ ಅವಧಿಯಲ್ಲಿ ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ರಲ್ಲ, ಸುಮಾರು ಭೂಮಿದು, ಈ ಥರ 500 ಸಾವಿರಾರು ಎಕರೆ ಜಾಗದ್ದು, ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗಲಿಲ್ಲ. ಆಮೇಲೆ ಸ್ವತಂತ್ರ ಭಾರತದಲ್ಲಿ ಹಲವಾರು ರಾಜ್ಯ ಸರ್ಕಾರಗಳು ಅವರವರ ರಾಜ್ಯಗಳಲ್ಲಿರೋ ರಾಜಮನೆತನಗಳು ಈ ರೀತಿ ಹೊಂದಿದ್ದ ಸಾವಿರಾರು ಎಕರೆ ಭೂಮಿಯ ಕಂಟ್ರೋಲನ್ನು ಸರ್ಕಾರದ ಕಂಟ್ರೋಲಿಗೆ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಈ ಹಿಂದೆ ಮೈಸೂರು ಅರಮನೆ ವಿಚಾರದಲ್ಲೂ ಕರ್ನಾಟಕ ಸರ್ಕಾರ ಇಂಥದ್ದೇ ಪ್ರಯತ್ನ ಮಾಡಿತ್ತು. 1988ರಲ್ಲಿ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತಂದು ಕರ್ನಾಟಕ ಸರ್ಕಾರ ಮೈಸೂರು ಅರಮನೆಯ ಸುತ್ತಲಿನ ಜಾಗವನ್ನು ತನ್ನ ವಶಕ್ಕೆ ತಗೊಂಡ್ಬಿಡ್ತು. ಆಮೇಲೆ ಹೈಕೋರ್ಟ್ ರಾಜಮನೆತನಕ್ಕೆ ಇದನ್ನು ಕೊಡಬೇಕು ಅಂತ ನಿರ್ದೇಶನ ಮಾಡ್ತು. ಇದರ ವಿರುದ್ಧ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಅಲ್ಲದೆ ಮೈಸೂರು ಪ್ಯಾಲೇಸ್ ಅಕ್ವಿಸಿಷನ್ ಆ್ಯಕ್ಟ್ ಇನ್ 1998 ತಂದು ಮೈಸೂರು ಪ್ಯಾಲೇಸ್, ಅದರ ಸುತ್ತಲಿನ ಜಾಗ ಎಲ್ಲವನ್ನ ಸಾರ್ವಜನಿಕರ ಆಸ್ತಿ ಅಂತ ಘೋಷಣೆ ಮಾಡಿತು. ಈಗಲೂ ಮೈಸೂರು ಅರಮನೆಯ ವಿವಾದ ಕೋರ್ಟ್ನಲ್ಲೇ ಇದೆ. ಹೀಗಾಗಿ ಸಾಕಷ್ಟು ವಿವಾದಗಳಿದ್ವು. ಅದೇ ರೀತಿ ಬೆಂಗಳೂರು ಪ್ಯಾಲೇಸ್ ಮೈದಾನದ ವಿವಾದ ಕೂಡ ಇತ್ತು. ಇದರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇತ್ತು. ಆದರೆ ಈ ಹಿಂದೆ 2004ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬೆಂಗಳೂರು ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಎಲ್ಲವನ್ನ ಸೇರಿಸ್ಕೊಂಡು ಎಲೆಕ್ಷನ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ರು. ಆಗಲೇ ನನ್ನ ಆಸ್ತಿ 1522 ಕೋಟಿ ರೂಪಾಯಿ ಇದೆ ಅಂತ ಹೇಳಿದರು. ಆದರೆ ಇದು ಇನ್ನೂ ಕೂಡ ವಿವಾದಿತ ಜಾಗವಾಗಿ ಉಳ್ಕೊಂಡಿದೆ. ಹೀಗಾಗಿ ಅದನ್ನೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಜಾಸ್ತಿ ದಿನ ಇರೋದು ಬೇಡ, ಬೇಗ ಲೀಗಲ್ ಆಗಿ ಇದನ್ನು ಪ್ರೊಸೀಡ್ ಮಾಡಿ ಅಂತ ಹೇಳಿದೆ. ಆದರೆ ಇದೀಗ ಎಲೆಕ್ಷನ್ ಟೈಮ್ನಲ್ಲಿ ಬಂದಿದೆಯಲ್ಲ, ಟೈಮಿಂಗ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೈಸೂರಲ್ಲಿ ಮಾಜಿ ರಾಜರ ಕುಟುಂಬದ ಸದಸ್ಯರಾಗಿರೋ ಯದುವೀರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ. ಸೊ ಈ ಟೈಮ್ನಲ್ಲಿ ಈ ವಿಚಾರವನ್ನು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಎತ್ಕೊಂಡ್ಬಂದಿರೋದು ಪೊಲಿಟಿಕಲ್ ಆ್ಯಂಗಲನ್ನು ಪಡಿತಾ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಅವ್ರನ್ನ ಬೆದರಿಸೋಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಲಾಗ್ತಿದೆ. ಈ ಆರೋಪಗಳು ನಿಜವೂ ಇರ್ಬೋದು, ಯಾಕಂದರೆ ಮೇಲ್ನೋಟಕ್ಕೆ ಆ ರೀತಿ ಅನಿಸುತ್ತೆ, ಅದು ಟೈಮಿಂಗ್ ಆ ರೀತಿ ಅನಿಸುತ್ತೆ. ಆದರೆ ಸ್ನೇಹಿತರೆ, ಈ ರೀತಿ ಸಾವಿರಾರು ಎಕರೆ ಭೂಮಿ, ಸಾವಿರಾರು ಎಕರೆ ಸಂಪತ್ತು, ಅರಮನೆಗಳು, ಅದು ಯಾವುದೂ ಕೂಡ ಒಂದು ಫ್ಯಾಮಿಲಿಯ ಸ್ವತ್ತಾಗಕ್ಕೆ ಹೆಂಗೆ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ. ಈಗ ವಿಧಾನಸೌಧ CM ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಮುಗಿದ್ಮೇಲೆ ಅವ್ರ ಸ್ವತ್ತು ಹೆಂಗಾಗೋದಿಲ್ವೋ, ಸಂಸತ್ ಭವನ ಮೋದಿ ಸ್ವತ್ತು ಹೆಂಗೆ ಆಗೋದಿಲ್ವೋ, ಹಾಗೆ ಮೈಸೂರು ಅರಮನೆ ಆಗಿರ್ಬೋದು, ಬೆಂಗಳೂರು ಪ್ಯಾಲೇಸ್ ಆಗಿರ್ಬೋದು, ಯಾವುದೇ ಈ ಹಿಂದಿನ ರಾಜರ ಸರ್ಕಾರ ಇದ್ದಾಗ ಅವರ ಕಂಟ್ರೋಲಲ್ಲಿದ್ದ ಜಾಗ ಈಗಿನ ಜನ್ರೇಷನ್ನ ಅವ್ರ ಫ್ಯಾಮಿಲಿಗೆ ಹೋಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅದು ಜನರದ ಆಸ್ತಿ. ಅದು ಎಲ್ಲೋ ಸಣ್ಣ ಪುಟ್ಟದ್ದಾಗಿದ್ದರೆ 1 ಎಕರೆನೋ 2 ಎಕರೆನೋ 10 ಎಕರೆನೋ 20 ಎಕರೆನೋ ಓಕೆ, ಹಾಗಂತ ಸಡನ್ನಾಗಿ ತೊಗೊಂಡೋಗಿ ಬೀದಿಲಿ ಬಿಡೋಕ್ಕಾಗಲ್ಲ ರಾಜರ ಫ್ಯಾಮಿಲಿನ, ಈ ಹಿಂದೆ ರಾಜರದ ಫ್ಯಾಮಿಲಿ, ಮಾಜಿ ರಾಜರ ಫ್ಯಾಮಿಲಿನ. ಸೊ ಅಷ್ಟು ಆ ಥರದ್ದೆಲ್ಲ ಓಕೆ, ಅದಕ್ಕೊಂದು ಲಿಮಿಟ್ ಅನ್ನೋದಿರಬೇಕಲ್ಲ ಸ್ವಾಮಿ. 500 ಎಕರೆ, 1000 ಎಕರೆ, 1500 ಎಕರೆ, 1500 ಕೋಟಿ ಆಸ್ತಿ, 2000 ಕೋಟಿ ಯಾರ ಆಸ್ತಿ ಇದು? ಇದೆಲ್ಲ ಜನರ ತೆರಿಗೆ ದುಡ್ಡಲ್ಲಿ ಕಟ್ಕೊಂಡಿರೋ ಬಿಲ್ಡಿಂಗ್ಗಳು ಮತ್ತು ಜನರದ್ದು ಆಸ್ತಿ, ಇದು ಜನರದ್ದು ಜಾಗ ಇದೆಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.